ಕಪ್ಪುಗಿದ್ದಂತೆ ಅವರು. ಅದರಲ್ಲೂ ವಿಶೇಷವಾಗಿ ಗುರುವಾರನೇ ಬಂದಿರೋದ್ರಿಂದ ನಕ್ಷತ್ರ ವಿಶೇಷ ನಕ್ಷತ್ರ. ಅದು ಜಮೀನ ವ್ಯವಹಾರದಲ್ಲಿ ತೊಂದರೆ ಇರುತ್ತೆ, ಮದುವೆಯಲ್ಲಿ ವಿಳಂಬ ಆಗ್ತಾ ಇರ್ತಕ್ಕಂಥ ಭಾಗ್ಯ ಇರುತ್ತೆ. ಜ್ಯೇಷ್ಠ ಮಾಸದ ಮೊದಲನೇ ಏಕಾದಶಿ ಅಂತಕ್ಕಂಥದ್ದು. ನನ್ನ ಮನಿಲ್ಲ ಕರುಣೆ ತಪ್ಪಿದ ಮೇಲೆ ಶ್ರೀ ರಾಘವೇಂದ್ರಾಯ ನಮಃ. ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಮೃತಿಕಾ ಬೃಂದಾವನದ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರೂ ಬನ್ನಿ ರಾಯರ ಸ್ಮರಣೆಯನ್ನು ಮಾಡಿದರು. ಗುರುಗಳ ಅನುಗ್ರಹವನ್ನು ಪಡೆಯಿರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಭಗವಂತನ ಅನುಗ್ರಹ ಬೇಕಾದ್ರೆ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕಂದ್ರೆ ಯಾವ ರೀತಿ ಅನುಗ್ರಹವನ್ನು ಮಾಡ್ತಾರೆ ಗುರುಗಳು? ಆ ಗುರುಗಳ ಸೇವೆಯನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ಇದೇ 25ನೇ ತಾರೀಕು ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಏಕಾದಶಿ, ಜ್ಯೇಷ್ಠ ಮಾಸದ ಮೊದಲನೇ ಏಕಾದಶಿ ಅಂತಕ್ಕಂಥದ್ದು. ಮೊದಲನೇ ಏಕಾದಶಿ ಗುರುವಾರನೇ ಬಂದಿದೆ. ಆ ಗುರುವಾರ ವಿಶೇಷವಾಗಿ ಬಂದಿರತಕ್ಕಂಥ ಏಕಾದಶಿಯದು. ಆ ಗುರುವಾರ ಏಕಾದಶಿ ದಿವಸ ನಾವು ಏನನ್ನು ಮಾಡಿದರೆ ಉಪವಾಸವಿದ್ದರೆ, ಏನು ಉಪವಾಸವಿದ್ದರೆ ಫಲ ಸಿಗುತ್ತಾ, ಏನು ಮಾಡಿದರೆ ಸಿಗುತ್ತೆ ನಮಗೆ ಪರಿಹಾರ ಅಂದರೆ 24 ಏಕಾದಶಿಯಲ್ಲಿ ಅದು ವಿಶೇಷವಾಗಿ ಬಂದಿರತಕ್ಕಂಥ ಜ್ಯೇಷ್ಠ ಮಾಸದ ಏಕಾದಶಿ. ಜ್ಯೇಷ್ಠ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ನಿಜ ಜ್ಯೇಷ್ಠ ಮಾಸ ಅಂತ ಕರೀತಾರೆ. ಅಧಿಕ ಜ್ಯೇಷ್ಠ ಮಾಸ ಹಿಂದೆ ಆಯಿತು, ಇದು ನಿಜ ಜ್ಯೇಷ್ಠ ಮಾಸ. ಆ ನಿಜ ಜ್ಯೇಷ್ಠ ಮಾಸದಲ್ಲಿ ಮದುವೆ ಉಪನಯನ ಎಲ್ಲವನ್ನೂ ಮಾಡಬಹುದು. ಆದರೆ ಈ ಏಕಾದಶಿ ದಿವಸ ವಿಶೇಷವಾಗಿ ಗುರುವಾರವೇ ಬಂದಿರೋದ್ರಿಂದ ನಾವು ವಿಶೇಷವಾಗಿ ಅದರಲ್ಲೂ ನಕ್ಷತ್ರ ವಿಶೇಷ ನಕ್ಷತ್ರ ಸ್ವಾತಿ ನಕ್ಷತ್ರ ಬಂದಿದೆ. ಆ ಸ್ವಾತಿ ನಕ್ಷತ್ರ ಬಂದಿರೋದ್ರಿಂದ ನಾವು ನಿರ್ಜಲವಾಗಿ ಉಪವಾಸವಿದ್ದಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾವ ರೀತಿಯಾಗಿ ಸಿಗುತ್ತೆ ಫಲ? ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಆಗುತ್ತಾ? ಜಮೀನ ವ್ಯವಹಾರದಲ್ಲಿ ತೊಂದರೆ ಇರುತ್ತೆ, ಮದುವೆಯಲ್ಲಿ ವಿಳಂಬ ಆಗ್ತಾ ಇರ್ತಕ್ಕಂಥ ಭಾಗ್ಯ ಇರುತ್ತೆ, ಮತ್ತು ಸಂಸಾರದಲ್ಲಿ ವಿಶೇಷವಾಗಿ ತಾಪತ್ರಗಳಿರುತ್ತೆ. ಇವೆಲ್ಲವೂ ಪರಿಹಾರ ಆಗುತ್ತಾ? ಆಗುತ್ತೆ. ಯಾವ ರೀತಿ ಆಗುತ್ತೆ? ಏಕಾದಶಿ ದಿವಸ ನಿರ್ಜಲವಾಗಿ ನಾವು ಉಪವಾಸವಿದ್ದು ಭಗವಂತನಿಗೆ ಮಾರನೇ ದಿವಸ ವಿಶೇಷವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದಾಗ ನಾವು ಏನೇನು ಪಾಪಗಳನ್ನು ಮಾಡಿದ್ದೀರಿ, ಯಾವ ಯಾವ ದುಷ್ಟಶಕ್ತಿಗಳನ್ನು ಮಾಡಿರ್ತೀರಿ, ಯಾವ ಯಾವ ತೊಂದರೆ, ಯಾರಿಗೆ ತೊಂದರೆಯನ್ನು ಕೊಟ್ಟಿರ್ತೀರಿ, ನಾವು ಯಾವ ರೀತಿಯಾಗಿ ನಾವು ಬೇರೆ ಬೇರೆಗೆಲ್ಲ ತೊಂದರೆಯನ್ನು ಕೊಟ್ಟಿರ್ತೀರಿ, ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದು ಏಕಾದಶಿ. ಅದರಲ್ಲೂ ವಿಶೇಷವಾಗಿ ಗುರುವಾರನೇ ಬಂದಿರೋದ್ರಿಂದ ನಕ್ಷತ್ರ ವಿಶೇಷ ನಕ್ಷತ್ರ. ಅದು ಸ್ವಾತಿ ನಕ್ಷತ್ರ. ಸಾಕ್ಷಾತ್ ನರಸಿಂಹದೇವರು ಹುಟ್ಟಿರ್ತಕ್ಕಂಥ ಅವರು ಅವತಾರ ಮಾಡಿದರೆ ಸ್ವಾತಿ ನಕ್ಷತ್ರದಲ್ಲಿ. ಅವತಾರ ಪುರುಷರು ನರಸಿಂಹದೇವರು ಪ್ರಹ್ಲಾದರಾಜ ಕರೆದಾಗ ವಿಶೇಷವಾಗಿ ಕಂಬದಲ್ಲಿ ಬಂದಾಗ ಆಗ ನರಸಿಂಹದೇವರ ನಕ್ಷತ್ರ ಸ್ವಾತಿ ನಕ್ಷತ್ರವಾಗಿತ್ತು. ಆ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ನರಸಿಂಹದೇವರು ಅವತಾರವನ್ನು ಮಾಡಿದರು. ರಾಘವೇಂದ್ರ ಸ್ವಾಮಿಗಳು ಮೃಗಶಿರಾ ನಕ್ಷತ್ರದಲ್ಲಿ ಅವತಾರವನ್ನು ಮಾಡಿದರು. ಮೂಲಾ ನಕ್ಷತ್ರದಲ್ಲಿ ಸರಸ್ವತೀ ದೇವಿ ಅವತಾರವನ್ನು ಮಾಡಿದ್ದಾಳೆ. ಆದಿತ್ಯ ನಕ್ಷತ್ರದಲ್ಲಿ ಶನೇಶ್ವರ ಅವತಾರವನ್ನು ಮಾಡಿದ್ದಾನೆ. ಇದೇ ರೀತಿಯಾಗಿ ಪುಷ್ಯ ನಕ್ಷತ್ರದಲ್ಲಿ ಬಹಳ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು. ಇಂಥ ನಕ್ಷತ್ರದಲ್ಲಿ ವಿಶೇಷವಾಗಿ ಅನುರಾಧ ನಕ್ಷತ್ರ, ಪುನೋಸು ನಕ್ಷತ್ರದಲ್ಲಿ ಸಾಕ್ಷಾತ್ ರಾಮಚಂದ್ರ ದೇವರ ಅವತಾರವನ್ನು ಮಾಡಿದ್ದಾರೆ. ಶ್ರವಣ ನಕ್ಷತ್ರದಲ್ಲಿ ವಿಶೇಷವಾಗಿ ಶ್ರೀನಿವಾಸ ದೇವರ ಅವತಾರವನ್ನು ಮಾಡಿದ್ದಾರೆ. ಈ ನಕ್ಷತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏಕಾದಶಿ ದಿವಸ ಸ್ವಾತಿ ನಕ್ಷತ್ರ ಬಂದಿರೋದ್ರಿಂದ ನರಸಿಂಹದೇವರಿಗೆ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಸಂಬಂಧ ಯಾವ ರೀತಿ ಇದೆ ಅನ್ನೋದಕ್ಕೋಸ್ಕರವಾಗಿ ಈ ನಕ್ಷತ್ರದಲ್ಲಿ ವಿಶೇಷ ಬರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಏಕಾದಶಿ ದಿವಸ ನಾವು ಪ್ರತಿದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಿ ಆ ರೀತಿಯಾಗಿ ನಾವು ಪೂಜೆಯನ್ನು ಮಾಡಬೇಕಂತೆ. ಆದರೆ ಬರೀ ಪೂಜೆಯಷ್ಟೇ
ಊಟವನ್ನಾಗಲಿ ನಿರ್ಜಲವಾಗಿರಬೇಕು, ಏನು ಮಾಡಿಕೊಂಡು ನಾವು ಪೂಜೆಯನ್ನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಂತೆ. ಪೂಜೆಯಿಂದ ಯಾವ ರೀತಿ ಅಂತ ಹೇಳಿದ್ರೆ, ನಾವು ಭಗವಂತನ ಸ್ಮರಣೆ, ಒಳ್ಳೆ ಧ್ಯಾನ, ಮಂತ್ರ, ದೇವರ ನಾಮ, ನಾಟ್ಯ ಇವೆಲ್ಲವೂ ವಿಶೇಷವಾಗಿ ಮಾಡಿದಾಗ ಆ ಭಗವಂತ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಂತೆ ಭಗವಂತ. ಆ ಜ್ಯೇಷ್ಠ ಮಾಸದಲ್ಲಿ ಗುರುವಾರನೇ ಏಕಾದಶಿ ಬಂದಿರೋದ್ರಿಂದ ಆ ಗುರುಗಳ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತದಂತೆ. ಅದಕ್ಕೋಸ್ಕರವಾಗಿ ಈ ಏಕಾದಶಿಯಲ್ಲಿ ಸಾಕ್ಷಾತ್ ಪಾಂಡುರಂಗ, ಪಂಡರಾಪುರದ ಪಾಂಡುರಂಗ ವಿಶೇಷವಾಗಿ ಏಕಾದಶಿ ದಿವಸ ಬಂದು ಎಲ್ಲರನ್ನು ಉದ್ಧಾರ ಮಾಡ್ತಾರಂತೆ. ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾರಂತೆ. ಪಂಡರಾಪುರದ ಪಾಂಡುರಂಗ ಯಾವ ರೀತಿಯಾಗಿದ್ದರೆ, ಒಬ್ಬ ಅವರು ಮುದ್ದುಧಾರಣೆಯನ್ನು ಮಾಡ್ತಾ ಇದ್ದಾರೆ. ಮಂತ್ರಾಲಯಕ್ಕೆ ಹೋದಾಗ ಸ್ವಾಮಿಗಳು ಮುದ್ರೆಯನ್ನು ಹಾಕ್ತಾರೆ ಎಲ್ಲರಿಗೂ. ಆ ಮುದ್ರೆ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಉತ್ತರಾಜ ಮಠದಲ್ಲಿ, ವ್ಯಾಸರಾಜ ಮಠದಲ್ಲಿ ಎಲ್ಲ ಮಠಗಳಲ್ಲೂ ಅವರವರ ಸ್ವಾಮಿಗಳು ವಿಶೇಷವಾಗಿ ಅವರ ಮುದ್ರ ಧಾರಣೆಯನ್ನು ಮಾಡ್ತಾರೆ. ಆ ಮುದ್ದು ಧಾರಣೆಯನ್ನು ಮಾಡಬೇಕಾದ್ರೆ ಆ ಭಗವಂತ ವಿಶೇಷವಾಗಿ ಸಾಕ್ಷಾತ್ ಪಾಂಡರಾಪುರದ ಪಾಂಡುರಂಗನೇ ಬಂದು ಸತ್ಯಸಂಧರು ಆಗಿದ್ದರು. ಆ ಸತ್ಯಸಂಧರತ ನಿಂತ್ಕೊಂಡು ಮುದ್ದು ಧಾರಣೆಯನ್ನು ಮಾಡಿ ಹೇಗಿದ್ದಾನೆ ಅವನು, ಕಪ್ಪಗಿದ್ದಂತೆ ಅವನು. ಆ ವಿಶೇಷವಾಗಿ ಅವರಿದ್ದಾಗ ಆ ಪುರಂದರ ಸಾಕ್ಷಾತ್ ಆ ಸತ್ಯಸಂಧರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೇ ಅವನ ಮುದ್ರಧಾರಣೆಯನ್ನು ಮಾಡಿದಂತೆ. ಅವ್ರಿಗೆ ಗೊತ್ತಾಗಲಿಲ್ಲಂತವಾಗ. ಆಗ ನೋಡಿದ್ರೆ ಪಂಡರಾಪುರಕ್ಕೆ ಹೋಗಿ ಪಂಡರಾಪುರದಲ್ಲಿ ಇದ್ದರಂತೆ ಭಗವಂತನ ನೋಡಿದ್ರೆ ಅವನು ಮುದ್ರೆ ಹಾಕಿದ್ದಂತೆ. ಶಂಖ ಚಕ್ರ ಗದಾ ಶಂಖ ಚಕ್ರ ಬಿದ್ದಿತ್ತಂತೆ. ಭಗವಂತನ ಪ್ರಾರ್ಥನೆ, ಭಗವಂತ ನೀನು ಬಂದಿದ್ದು ನನಗೆ ಗೊತ್ತೇ ಆಗಿರೋದು, ನೀನು ನನ್ನ ಹತ್ರ ಬಂದು ಹಾಕ್ಸ್ಕೊಂಡಿದ್ದೀಯಲ್ಲೋ, ನೀನು ನಮಗೆ ಹಾಕಬೇಕು ಭಗವಂತ, ನಿನ್ನ ಅನುಗ್ರಹ ನಮಗೆ ಬೇಕು ಅಂದಾಗ ಅದಕ್ಕೆ ಭಕ್ತರಿಗೆ ವಿಶೇಷ ಏನಪ್ಪ ಅಂದರೆ, ಭಗವಂತ ಏನಪ್ಪ ಅಂದರೆ ಭಗವಂತನ ನಂಬಿದಾಗ ನಾವು ಭಕ್ತರನ್ನು, ಆ ಭಕ್ತರನ್ನು ಏನು ಕೇಳೋದು ಕೊಟ್ಬಿಡ್ತಾನೆ ಅದಕ್ಕೆ ಸಾಕ್ಷಿ ಇವೆಲ್ಲ. ಅದಕ್ಕೋಸ್ಕರವಾಗಿ ಇಂಥ ಏಕಾದಶಿ ದಿವಸ ನಿರ್ಜಲವಾಗಿ ಉಪವಾಸವಿದ್ದು ಹರಿಗುರುಗಳ ಸ್ಮರಣೆಯನ್ನು ಮಾಡಿ, ಭಗವಂತನ ಸ್ಮರಣೆಯನ್ನು ಮಾಡಿ, ರುದ್ರದೇವರ ಸ್ಮರಣೆಯನ್ನು ಮಾಡಿ, ಶಿವನ ಸ್ಮರಣೆಯನ್ನು ಮಾಡಿ, ಹರಿಗುರುಗಳಾಗಿರ್ತಕ್ಕಂಥ ವಾಯುದೇವರ ಸ್ಮರಣೆಯನ್ನು ಮಾಡಿ, ವಾಯುಸ್ತುತಿ, ಸುಂದರಕಾಂಡ, ಪವಮಾನ ಇಂಥವೆಲ್ಲವನ್ನು ಪಾರಾಯಣವನ್ನು ಮಾಡಿ, ಹರಿಕಥಾಮೃತ ಪಾರಣೆಯನ್ನು ಮಾಡಿ, ದೇವರ ನಾಮ ಪುರಂದಾಸ ಹೇಳಿದಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದುಳಾದ ಭಾಗ್ಯನ ಹರಿ ಸಮರ್ಪಣೆ ಮಾಡಿ ಬದುಕಿರು. ಈ ದೇವರ ನಾಮಗಳೆಲ್ಲ ಹಾಡಿ ಹರಿವಾಣ ಸೇವೆಯನ್ನು ಮಾಡಿ, ರಂಗನಿಂದ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯುವ ಕರುಣ ಸಾಗರ ಅಂತ ಹರಿವಾಣ ಸೇವೆಯನ್ನು ಮಾಡಿ, ದೇವರ ನಾಟ್ಯವನ್ನು ಆಡಿ, ದೇವರ ನಾಮವನ್ನು ಆಡಿ, ಆ ದೇವರ ನಾಮದಿಂದ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಭಗವಂತನಿಗೆ ಅವನೇನು ಕೇಳಂತೆ, ಸನ್ಯಾಸಾನ್ಯೋದನ ಬೆನ್ನೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ನನ್ನ ಮಹಿಮನಿಲ್ಲ ಕರುಣೆ ತಪ್ಪಿದ ಮೇಲೆ ಕದನಕ್ಕೆ ಬಾಯ ಪಿಡಿಸುವೆ ನರ ಹರಿಗೆ ಇಟ್ಟಾಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ಮನದಿಷ್ಟ ಪೂರೈಸುವ ಶ್ರೇಷ್ಠ ಮೂರುತಿ ಕೃಷ್ಣ ಇಟ್ಟಾಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ಗಂಗಾ ಜನಕ ಪಾಂಡು ರಂಗ ನಿರ್ಣಯ ಭಕ್ತರ ಸಂಘವೀರಲಿ ದುಷ್ಟರ ಸಂಘ ಬ್ಯಾಡ ಅಂಗಾನೇಯರ ಕೂಡ ನಂಗ ಬಾಣಕ್ಕೆ ಸಿಲುಕಿ ಭಂಗ ಪಟ್ಟೆನೋ ಕಾಯೋ ರಂಗ ವಿಠಲ ಹರಿಗೆ ಇಟ್ಟಾಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ. ಭಗವಂತ ಅವನು ಕೊಟ್ಟಿರೋ ಆಸ್ತಿ ಇವೆಲ್ಲ, ಅವನು ಕೊಟ್ಟಿರ್ತಕ್ಕಂಥ ದೇಹ, ಅವನು ಕೊಟ್ಟಿರ್ತಕ್ಕಂಥ ಎಲ್ಲ ಅವನೇ ನಿಂತು ನಮಗೆ ಪೂಜೆಯನ್ನು ಮಾಡಿಸ್ಕೊಬೇಕು. ಏಕಾದಶಿ ವ್ರತವನ್ನು, ಏಕಾದಶಿ ಪೂಜೆಯನ್ನು, ಏಕಾದಶಿ ವಿಶೇಷವಾಗಿರ್ತಕ್ಕಂಥ ಆ ವ್ರತದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಆ ನಿಶ್ಚಿತವಾಗಿ ಉಪವಾಸವಿದ್ದು ಮಾರನೇ ದಿವಸ ವಿಶೇಷವಾಗಿ ಪೂಜೆ ಮಾಡಿದಾಗ ನಾವು ಏನು ಪುಣ್ಯದಲ್ಲಿ ಸಂಪಾದನೆ ಮಾಡಿದ್ದೀರಿ, ಎಷ್ಟು ಪಾಪಗಳನ್ನು ಮಾಡಿದ್ದೀರಿ, ಆ ಪಾಪಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಏಕಾದಶಿ. ನಿರ್ಜಲವಾಗಿ ಉಪವಾಸ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನೂ ಇರಬೇಕು ಅಂತ ಹೇಳುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ
ಎಲ್ಲರೂ ಈ 4 ಪಂಗಡದವರೂ ವಿಶೇಷವಾಗಿ ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ಆ ವ್ರತವನ್ನು, ಏಕಾದಶಿ ಉಪವಾಸವನ್ನು ಇದನ್ನು ಮಾಡಿದಾಗ, ನಿರ್ಜಲವಾಗಿ ಮಾಡಿದಾಗ ಅವರಿಗೆ ವಿಶೇಷವಾಗಿ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಸಾಕ್ಷಾತ್ ಯಮಧರ್ಮರಾಜನ ಮುಟ್ಟೋದಿಲ್ಲಂತೆ. ಆ ಏಕಾದಶಿ ಉಪವಾಸ ಇದ್ದಾಗ ಆ ಸಾಕ್ಷಾತ್ ಯಮಧರ್ಮರಾಜ ಮುಟ್ಟಿದ್ರೆ ವಿಷ್ಣು ದೂತರು ಬಂದು ಕರ್ಕೊಂಡೋಗಿ ಅಲ್ಲಿ ಮುಷ್ಟಾನ್ನ ಭೋಜನವನ್ನು ಕೊಡ್ತಾರಂತೆ. ಅದಕ್ಕೋಸ್ಕರವಾಗಿ ಇಂತಹ ಏಕಾದಶಿ ಗುರುವಾರನೇ ಬಂದಿರೋದ್ರಿಂದ, ಸ್ವಾತಿ ನಕ್ಷತ್ರ ಬಂದಿರೋದ್ರಿಂದ ಭಗವಂತ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಿ ಈ ಏಕಾದಶಿ ವಿಶೇಷವಾಗಿ ಮಾಡಿ ಮಾರನೇ ದಿವಸ ವಿಶೇಷವಾಗಿ ದ್ವಾದಶಿ ಬರುತ್ತೆ. ದೇವರಿಗೆ ಆರತಿ ಪೂಜೆಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರ ಮನಸ್ಸಿಗೆ ಬಂದು, ಎಲ್ಲರ ಮನದಲ್ಲೂ ಬಂದು ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆಯ ಜ್ಞಾನವನ್ನು, ಒಳ್ಳೆಯ ಸಂಪತ್ತನ್ನು ಕೊಟ್ಟು ಅವರು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರವರಿಗೆ ನಮೋ ಅತ್ಯಂತ ದಯಾಳವೇ. ಹಂಸನಾಮ ಪೂಜ್ಯಾಗಿರ್ತಕ್ಕಂಥ ಯಾರಿಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಬಂಧುವಾಂತರ್ಗದ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे